ನಮಸ್ತೆ. ನಮ್ಮ ಗುಲಾಬಿ ಗಿಡಗಳಲ್ಲಿ ಗೊಂಚಲು ಗೊಂಚಲು ಹೂ ಬರಬೇಕು ಮತ್ತು ಹೊಸ ಚಿಗುರು ಬರಬೇಕು ಅಂದರೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಒಳ್ಳೆಯ ಫರ್ಟಿಲೈಸರನ್ನು ಹೇಳ್ತೀನಿ. ನಮ್ಮ ಗಿಡಗಳಿಗೆ ಬೇಕಾಗುವಂಥ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಇವೆಲ್ಲವೂ ನಮ್ಮ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗತ್ತೆ. ಅವೆಲ್ಲವೂ ಇರುವಂಥ ಪೋಷಕಾಂಶಗಳನ್ನು ನಾವು ಕೊಟ್ಟಾಗ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹೊಸ ಚಿಗುರು ಬರಲ್ಲ, ಮತ್ತು ಹೂ ಚೆನ್ನಾಗಿ ಅರಳಲ್ಲ, ಮತ್ತು ಹೂವು ಚೆನ್ನಾಗಿ ಕಲರ್ ಬರಲ್ಲ. ಇವೆಲ್ಲ ಪ್ರಾಬ್ಲಮ್ಗಳು ಗುಲಾಬಿ ಗಿಡದಲ್ಲಿ ಸಹಜವಾಗಿರುತ್ತೆ. ಮತ್ತು ನಮ್ಮ ಗುಲಾಬಿ ಗಿಡಕ್ಕೆ ಆ್ಯಸಿಟಿಕ್ ಸಾಯಿಲ್ ಅಂದರೆ ಆಮ್ಲೀಯ ಗುಣ ಇರಬೇಕಾಗತ್ತೆ ನಮ್ಮ ಮಣ್ಣಲ್ಲಿ. ಹಾಗಿದ್ರೆ ಮಾತ್ರ ಚೆನ್ನಾಗಿ ಚಿಗುರು ಬರುತ್ತೆ. ಅದು ಬರಲಿಕ್ಕೆ ನಾವು ಕಾಫಿ ಪೌಡ್ರು, ಟೀ ಪೌಡ್ರು, ಇಲ್ಲ ಮಜ್ಜಿಗೆ, ಬೆಣ್ಣೆ ತೆಗೆದು ತೊಳೆದಿರ್ತೀವಲ್ಲ ಆ ನೀರು, ಇವೆಲ್ಲವನ್ನು ಹಾಕಿದಾಗ ಮಾತ್ರ ನಮ್ಮ ಮಣ್ಣು ಆಮ್ಲೀಯ ಗುಣ ಹೊಂದಿರುತ್ತೆ. ಅದನ್ನು ಹಾಕ್ತಾ ಬಂದರೆ ಮಾತ್ರ ನಮ್ಮ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ. ನೋಡಿ, ನಾನು ಕಟ್ ಮಾಡಿ ಆರೈಕೆಗಳನ್ನು ಮಾಡಿದ ಮೇಲೆ ಎಷ್ಟೊಂದು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಮತ್ತು ನಾವು ಆ ಹೂವಾಗಿ ಮುಗಿದಿರುವಂಥ ಕಡ್ಡಿನೆಲ್ಲ ಕಟ್ ಮಾಡಬೇಕು, ಬೇಡದೇ ಇರೋವಂಥ ಕಡ್ಡಿನೆಲ್ಲ ಕಟ್ ಮಾಡಬೇಕು. ಹಾಗಿದ್ದರೆ ಮಾತ್ರ ಗಿಡಗಳು ನಾವು ಕೊಟ್ಟಂಥ ಪೋಷಕಾಂಶಗಳೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ, ಹೊಸ ಚಿಗುರು ಬರ್ತಾ ಇದೆ. ನಾನು ಗುಲಾಬಿ ಗಿಡಗಳಿಗೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿದ್ದೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮತ್ತು ನಾನು ನೆಲದಲ್ಲಿರುವಂಥ ಗಿಡಗಳನ್ನು ಹೇಗೆ ಆರೈಕೆ ಮಾಡಿದ್ದೀನಿ ಅಂತಲೂ ನಾನು ಒಂದಷ್ಟು ಗೊಬ್ಬರಗಳನ್ನೆಲ್ಲ ಹಾಕಿ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಯಾರಾದರೂ ನೋಡಿ. ಅಷ್ಟು ಮಾಡಿದ ಮೇಲೆ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನಾವು ಗುಲಾಬಿ ಗಿಡಗಳಿಗೆ ಅಷ್ಟೇ ಆರೈಕೆಗಳನ್ನು ಕೊಡಬೇಕು. ಮತ್ತು ಈ ಚಳಿಗಾಲದಲ್ಲಿ ಟೆಂಪ್ರೇಚರ್ ಲೋ ಇರುತ್ತಲ್ಲ, ಆ ಟೈಮಲ್ಲಿ ತುಂಬ ಬಿಸಿಲು ಬರುವಂಥ ಜಾಗದಲ್ಲಿ ನಾವು ಈ ಗುಲಾಬಿ ಗಿಡಗಳನ್ನು ಇಡಬೇಕು. ಹಾಗಿದ್ದರೆ ಮಾತ್ರ ಚೆನ್ನಾಗಿ ಚಿಗುರು ಬರುತ್ತೆ. ಗುಲಾಬಿ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬೇಕಾಗತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಬ್ರಾಂಚಸ್ ಎಷ್ಟು ದಪ್ಪನಾಗಿ ಬಂದಿದೆ. ಈ ರೀತಿ ದಪ್ಪನಾಗಿ ಚಿಗುರುಗಳು ಬರಬೇಕು ಅಂದರೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿ, ಮತ್ತು ಅದಕ್ಕೆ ನಾವು ಲಿಕ್ವಿಡ್ಗಳನ್ನು ಅಷ್ಟೇ ಕೊಡಬೇಕಾಗತ್ತೆ. ಲಿಕ್ವಿಡ್ಗಳನ್ನು ನಾವು ಮಾಡಿ ಕೊಡ್ತಾ ಬಂದಾಗ ಮಾತ್ರ ಗಿಡ ಬೇಗ ಅದು ಅಬ್ಸರ್ವ್ ಮಾಡಿಕೊಂಡು ಬೇಗ ಚಿಗುರು ಬರುತ್ತೆ. ಅದಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೂವಾಗತ್ತೆ, ಅಂದರೆ ತುಂಬ ದಿನ ಹಿಡಿಯುತ್ತೆ. ನಾವು ಕಟ್ ಮಾಡಿ 1 ತಿಂಗಳ 2 ತಿಂಗಳ ಮೇಲೆಲ್ಲ ಚಿಗುರು ಬರುತ್ತೆ. ಇಲ್ಲಾಂದರೆ ಕೆಲವೊಂದು ಸಾರಿ ಚಿಗುರೇ ಬರಲ್ಲ. ಆ ರೀತಿ ಎಲ್ಲ ಆಗತ್ತೆ. ಹಾಗಾಗಿ ನಾವು ಗುಲಾಬಿ ಗಿಡಗಳಿಗೆ ಆಗಲಿ ಯಾವುದೇ ಗಿಡಗಳಿಗಾಗಲಿ ಲಿಕ್ವಿಡನ್ನು ಹೆಚ್ಚು ಹಾಕಬೇಕು. ಅದೇ ರೀತಿ ಇವತ್ತೊಂದು ಲಿಕ್ವಿಡನ್ನು ನಾನು ಮಾಡಿ ತೋರಿಸ್ತೀನಿ. ತುಂಬ ಪವರ್ಫುಲ್ ಆಗಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ ಇದು. ಇದಕ್ಕೆ ತುಂಬ ವಸ್ತುಗಳೇನು ಬೇಕಾಗಲ್ಲ. ಮನೆಯಲ್ಲೇ ಇರುವಂಥ ನಾವು ಪದಾರ್ಥಗಳಿಂದ ನಾವು ಇದನ್ನು ಮಾಡ್ಬೋದು. ನೋಡಿ, ಇದು ಅಕ್ಕಿ ಹಿಟ್ಟು. ನಿಮಗೆ ಡ್ರೈ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಬೇಕಾದ್ರೆ ಹಾಕ್ಬೋದು. ಇಲ್ಲ ನೀವು ದೋಸೆಗೆಲ್ಲ ರುಬ್ತೀವಲ್ಲ, ಅದನ್ನೇ ಕೂಡ 1 ಸ್ಪೂನನ್ನು ಹಾಕ್ಕೊಂಡು 1 ಲೀಟ್ರ್ ನೀರಿಗೆ ನಾನು ಇದನ್ನು ಹಾಕ್ತೀನಿ. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಲೀಟ್ರ್ ನೀರಿಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 10 ಲೀಟ್ರ್ ನೀರಿಗೆ ಆಮೇಲೆ ಮಾಡ್ತೀನಿ. ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಗಂಟು ಇರಬಾರ್ದು. ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟಲ್ಲಿ ಪ್ರೋಟೀನ್, ವಿಟಮಿನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಎಲ್ಲ ಇರುತ್ತೆ. ಅದನ್ನು ಹಾಕೋದ್ರಿಂದ ಒಳ್ಳೆಯ ಗ್ರೋತ್ ಬರುತ್ತೆ. ಹಾಗೆ ಇದು ಪೊಟ್ಯಾಷಿಯಮ್ ಹೇರಳವಾಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಳೆಹಣ್ಣು ಸಿಪ್ಪೆ, ಇದರಲ್ಲಿ ಪೊಟ್ಯಾಷಿಯಮ್ ಹೇರಳವಾಗಿರೋದ್ರಿಂದ ನಾವು ಇದನ್ನು ಹಾಕೋದ್ರಿಂದ ಹೊಸ ಚಿಗುರು ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಹೂವು ದೊಡ್ಡ ಸೈಜಲ್ಲಿ ಹೂವಾಗುತ್ತೆ ನಾವು ಇದನ್ನು ಹಾಕೋದ್ರಿಂದ. ನಾನಿಲ್ಲಿ ಒಂದು 3-4 ಬಾಳೆಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂಡ ನಾವಿಲ್ಲಿ ಹಾಕ್ಬೋದು. ಇದು ಚೆನ್ನಾಗಿ ಗಳ್ತಿರೋದ್ರಿಂದ ನಾವು ಇದನ್ನು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಆಮೇಲೆ ನೀರಿಗೆ ಹಾಕಿ 1 ದಿನ ಆದಮೇಲೆ ನಾವು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಸ್ಮ್ಯಾಶ್ ಮಾಡೋದನ್ನು. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬಾಳೆಹಣ್ಣು ಸಿಪ್ಪೆನ ಹಾಕಿದರೆ ಅದರಲ್ಲಿರೋವಂಥ ಪೋಷಕಾಂಶಗಳೆಲ್ಲ ಅದರೊಳಗಡೆ ನೀರೊಳಗಡೆ ಬಿಟ್ಕೊಳ್ಳುತ್ತೆ. ಇದನ್ನು ಹಾಕಿದ್ದೀನಿ. ಹಾಗೆ ನಾವು ಈ ಬಾಳೆಹಣ್ಣಿನ ಸಿಪ್ಪೆನ ಹೆಚ್ಚೆಚ್ಚು ಹಾಕೋದ್ರಿಂದ ಹೆಚ್ಚೆಚ್ಚು ಚಿಗುರು ಬಂದು ಹೆಚ್ಚೆಚ್ಚು ಹೂವಾಗತ್ತೆ. ಮತ್ತು ನಾವು ಇದನ್ನು 8 ದಿವಸಕ್ಕೆ ಒಂದು ಸಾರಿ ಆದರೂ ನಮ್ಮ ಗಿಡಗಳಿಗೆ ಹಾಕ್ತಾ ಬರ್ಬೋದು. ಮತ್ತು ಇದಕ್ಕೆ ಮುಖ್ಯವಾಗಿ ನಾನಿಲ್ಲಿ ಮತ್ತೊಂದು ವಸ್ತುವನ್ನು ಹಾಕ್ತೀನಿ. ಅದು ಬ್ರೂ.
ರೂಪಾಯಿ ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನಾವು ಹಾಕೋದ್ರಿಂದ ಮಣ್ಣು ಎಸಿಟಿಕ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಬ್ರೂ ಹಾಕೋದ್ರಿಂದ. ಹೂವು ಬ್ರೈಟ್ ಆಗಿ ಬರುತ್ತೆ, ಅಂದರೆ ಕಲರ್ಫುಲ್ ಆಗಿರುತ್ತೆ, ಮತ್ತು ಹೊಸ ಚಿಗುರು ಬರುತ್ತೆ. ಮಣ್ಣು ಎಸಿಟಿಕ್ ಆದಷ್ಟು ನಮ್ಮ ಗಿಡ ಚೆನ್ನಾಗಿ ಬರುತ್ತೆ, ಗುಲಾಬಿ ಗಿಡ ಹೂ ಚೆನ್ನಾಗಿ ಬರುತ್ತೆ. ನೋಡಿ ಇದು ಸ್ವಲ್ಪ ಮೆಲ್ಟ್ ಆಗಿತ್ತು, ಅದನ್ನೇ ನಾನಿಲ್ಲಿ ಹಾಕ್ತೀನಿ, ಅದು ನೀರಲ್ಲಿ ಕರಗತ್ತೆ ಅಂತ. ಅದನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಇದನ್ನು 7 ದಿವಸ ಹಾಗೆ ಇಡ್ತೀನಿ. ಈಗ ಚಳಿಗಾಲ ಇರೋದ್ರಿಂದ ನಾವು 7 ದಿವಸ ಇಟ್ಟು ಹಾಕೋದ್ರಿಂದ ಒಂದಷ್ಟು ಫರ್ಮೆಂಟೇಷನ್ ಆಗುತ್ತೆ. ಯಾಕಂದರೆ ಬೇಸಿಗೆಯಲ್ಲಾದರೆ ನೀವು 2 ದಿವಸ 3 ದಿವಸಕ್ಕೆಲ್ಲ ಹಾಕ್ಬೋದು. ಈಗ ಚಳಿಗಾಲ ಇರೋದ್ರಿಂದ ಅದು ಹುಳಿ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಹಾಗಾಗಿ ನೀವು 7 ದಿವಸದ ನಂತರ 10 ದಿನದ ಒಳಗಡೆ ನೀವು ಇದನ್ನು ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಮಾರನೇ ದಿವಸ ಒಂದು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಇದು ಸ್ಮೆಲ್ ಕೂಡ ಏನೂ ಕೆಟ್ಟ ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗೇ ಸ್ಮೆಲ್ ಇರುತ್ತೆ. ನಾವಿಲ್ಲಿ ಕಾಫಿ ಪೌಡ್ರನ್ನು ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ, ಇದು ತುಂಬ ವಾಸನೆ ಎಲ್ಲ ಬರಲ್ಲ. ನೋಡಿ ಈ ರೀತಿ ಬಾಳೆಹಣ್ಣು ಸಿಪ್ಪೆನೂ ಹಾಕೋದ್ರಿಂದ ಒಂದಷ್ಟು ಹೆಚ್ಚು ಗ್ರೋತ್ ಬರುತ್ತೆ. ಹಾಗೆ ನೋಡಿ ಇಲ್ಲಿ ನಾನು ಇಟ್ಟು 7 ದಿವಸ ಆಗಿದೆ, ಅಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಮೇಲೆ ನೋಡಿದರೆ ಗೊತ್ತಾಗತ್ತೆ. ನೋಡಿ ಈ ರೀತಿ ಎಲ್ಲವೂ ಒಂದಷ್ಟು ಕರಗಿದೆ, ಆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಕರಗಿ ಬಂದಿದೆ. ನೋಡಿ ಈ ರೀತಿ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು 10 ಲೀಟರ್ ನೀರಿಗೆ ಹಾಕ್ಕೋತೀನಿ. ನೀವು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ 1 ಸ್ಪೂನ್ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ರೆ 2 ಬಾಳೆಹಣ್ಣನ್ನು ಹಾಕಿ ಒಂದು 2 ರೂಪಾಯಿ ಬ್ರೂ ಪ್ಯಾಕೆಟ್ ಹಾಕಿದರೆ ಇಲ್ಲಿ 5 ಲೀಟ್ರಿಗೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಡಬ್ಬಲ್ಲಾಗಿ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ 10 ಲೀಟರ್ ನೀರಿಗೆ ಹಾಕ್ಕೋತೀನಿ. ಇನ್ನೊಂದಷ್ಟು ಗಿಡಗಳು ಹೆಚ್ಚಿದೆಯಲ್ಲ, ಹಾಗಾಗಿ ಮತ್ತು ನೆಲದಲ್ಲಿರುವಂಥ ಗಿಡಗಳಿಗೂ ನಾನು ಹಾಕೋದ್ರಿಂದ ನೆಲದಲ್ಲಿರುವಂಥ ಗಿಡಗಳಿಗೆ ಒಂದಷ್ಟು ಹೆಚ್ಚು ಫರ್ಟಿಲೈಸರ್ ಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಸೋಸ್ಕೊಂಡು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡೋದ್ರಿಂದ ಹೊಸ ಚಿಗುರು ಬರುತ್ತೆ, ಮತ್ತು ಆ ಕಾಂಡಗಳಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಅದೆಲ್ಲ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗತ್ತೆ. ಎಲೆ ಮೇಲೆ ಧೂಳೆಲ್ಲ ಇರುತ್ತಲ್ಲ, ಆ ಧೂಳೆಲ್ಲ ಹೋಗಿ ಚೆನ್ನಾಗಿ ಆ ರಂಧ್ರಗಳೆಲ್ಲ ಓಪನ್ ಆಗಿ ಅದು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚು ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೋಡಿ ನಾನಿಲ್ಲಿ ಒಂದು ಸ್ವಲ್ಪನ ಸ್ಪ್ರೇ ಮಾಡಲಿಕ್ಕೆ ಹಾಕ್ಕೋತೀನಿ, ಉಳಿದಿದ್ದೆಲ್ಲವನ್ನು ನಾನು ಇದೇ ರೀತಿ ಹಾಕ್ತೀನಿ. ನಾವು ಬಾಳೆಹಣ್ಣು ಸಿಪ್ಪೆ ಎಲ್ಲ ಇದೆಯಲ್ಲ ಹಾಗೆ ಹಾಕ್ಬೋದು. ಈಗ ಯಾಕಂದರೆ ಈಗ ನಾವು ಬೇಸಿಗೆ ಆಗಿರೋದ್ರಿಂದ ಹಾಕ್ಬೋದು. ಮಳೆಗಾಲದಲ್ಲಿ ನಾವು ಇದನ್ನು ಹಾಗೆ ಹಾಕಿದರೆ ಫಂಗಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಹಾಕೋದ್ರಿಂದ ಒಂದಷ್ಟು ಫಂಗಸ್ ಆಗುತ್ತೆ. ಇಲ್ಲಾಂದರೆ ಈಗ ನಾವು ಅದನ್ನು ಹಾಕ್ಬೋದು. ಸೋಸ್ಕೊಂಡಿರೋದಕ್ಕೆ ನಾನು ನೋಡಿ 1 ಲೀಟರ್ ನೀರಿಗೆ ಒಂದು 250 ml ಆಗುವಷ್ಟು ಆ ಲಿಕ್ವಿಡನ್ನು ಹಾಕಿ ಸ್ಪ್ರೇ ಮಾಡ್ತೀನಿ. ಇದರಲ್ಲಿ ಯಾವುದೇ ಹಾನಿಯಾಗುವಂಥ ಪದಾರ್ಥಗಳು ಇಲ್ಲದೇ ಇರೋದ್ರಿಂದ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಹಾಕಿದರೂ ಪರವಾಗಿಲ್ಲ. ಇಂತಿಷ್ಟೇ ಪ್ರಮಾಣದಲ್ಲಿ ಬೇಕು ಅಂತ ಏನಿಲ್ಲ. ನೋಡಿ ನಾನು ಒಂದು ಗಿಡಕ್ಕೆ ನಾನಿಲ್ಲಿ ಪಾಟಲ್ಲಿರುವಂಥ ಗಿಡಗಳಿಗೆ ನೋಡಿ ಇಲ್ಲಿ 1/2 ಲೀಟರ್ ನೀರಲ್ಲಿ ಅರ್ಧನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಹಾಕಿದರೆ ಸಾಕಾಗತ್ತೆ, ತುಂಬ ಏನೂ ಬೇಕಾಗಲ್ಲ. ನಮ್ಮ ಗಿಡದ ಸೈಜನ್ನು ನೋಡಿಕೊಂಡು ನೀವು ಇಲ್ಲಿ ಹಾಕ್ಬೋದು. ಇನ್ನೂ ತುಂಬ ದೊಡ್ಡ ಸೈಜಲ್ಲಿ ಇದ್ದರೆ ಒಂದು 1/2 ಲೀಟ್ರನ್ನು ಹಾಕ್ಬೋದು, ಇಲ್ಲ ನೆಲದಲ್ಲಿರುವಂಥ ಗಿಡಗಳಿಗೆ 1/2 ಲೀಟ್ರನ್ನು ಹಾಕ್ಬೋದು. ಹಾಗೆ ನೋಡಿ ನಾನಿಲ್ಲಿ ಎಲ್ಲ ಕಾಂಡಗಳಿಗೆ, ಎಲೆಗಳಿಗೆ, ಮೊಗ್ಗುಗಳಿಗೆ ಎಲ್ಲ ನಾನಿಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ. ನಾನಿಲ್ಲಿ ಸ್ವಲ್ಪ ಬೆಳಗ್ಗಿನ ಹೊತ್ತೆ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಬಿಸಿಲು ಹೋದ ಮೇಲೆ ಸಂಜೆ ಟೈಮಲ್ಲೂ ಬೇಕಾದರೆ ನೀವು ಸ್ಪ್ರೇ ಮಾಡ್ಬೋದು. ಆದಷ್ಟು ಬೆಳಗ್ಗಿನ ಹೊತ್ತು ಮಾಡಿದರೆ ಇಫೆಕ್ಟಿವ್ ಹೆಚ್ಚಾಗಿರುತ್ತೆ. ಈ ಫರ್ಟಿಲೈಸರನ್ನು ಮಾಡಿ ಹಾಕಿ ನೋಡಿ, ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್.